ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲತಾ ಮಹದೇವ್. ತೃತೀಯ ಲಿಂಗಿಗಳಿಗೂ ಸಿಕ್ತು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಲಕ್ಷ್ಮಿ ಭಾಗ್ಯ. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಹಣವನ್ನ ಪಡೆದ ತೃತೀಯ ಲಿಂಗಿ ಮೈಸೂರಿನ ಪ್ರಣತಿ ಪ್ರಕಾಶ್. ತೃತೀಯ ಲಿಂಗಿಗಳಿಗೂ ಕೂಡ ಸಿಕ್ಕಿದೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯ ಗೃಹಲಕ್ಷ್ಮಿ ಭಾಗ್ಯ. ಮೊದಲ ಕಂತಿನ ಹಣ ಪಡೆದ ತೃತೀಯ ಲಿಂಗಿಯಿಂದ ಸಂತಸ ವ್ಯಕ್ತವಾಗಿದ್ದು, ರಾಜ್ಯದಲ್ಲಿಯೇ ಮೊದಲು ಗೃಹಲಕ್ಷ್ಮಿ ಭಾಗ್ಯವನ್ನು ಪಡೆದಿದ್ದಾರೆ ಮೈಸೂರಿನ ತೃತೀಯ ಲಿಂಗಿ ಪ್ರಣತಿ ಪ್ರಕಾಶ್. ಇನ್ನು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪ್ರಣತಿ ಪ್ರಕಾಶ್. ಮೊದಲ ಕಂತಿನ ಹಣವನ್ನು ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನೀಡ್ತೇನೆ. ನಮ್ಮ ಸಮುದಾಯದ ಫಲಾನುಭವಿಗಳು ಸೇರಿ ಗೃಹಲಕ್ಷ್ಮಿ ಹಣದಲ್ಲಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತೇವೆ ಎಂದಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಸಹಾಯಕ ಕರೆ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮನ್ನ ಡಿಸೆಂಬರ್ 18ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಕರೆದಿದ್ದಾರೆ. ನಮ್ಮನ್ನ ಗುರುತಿಸಿದ್ದಕ್ಕೆ ಸಚಿವರು ಹಾಗೂ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದಿದ್ದಾರೆ. ನಮಸ್ತೆ, ನನ್ನ ಹೆಸರು ಪ್ರಣತಿ ಪ್ರಕಾಶ್. ನಾನು ತೃತೀಯ ಲಿಂಗಿಗಳಿಗೆ ಜಿಲ್ಲಾ ಸಂಚಾಲಕಿ, ರಾಜ್ಯ ಸಂಚಾಲಕಿ ಮೈಸೂರು ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನಮಗೆ ತುಂಬ ಸಂತೋಷವಾದಂತಹ ದಿನ. ಏನಪ್ಪ ಅಂದರೆ ಸರ್ಕಾರ ನಮಗೆ 5 ಯೋಜನೆಗಳನ್ನು ಹೊರಡ್ತಿತ್ತು ಹೆಣ್ಮಕ್ಳಿಗೆ ಅಂತೇಳಿ. ಅದರಲ್ಲಿ ನಾವು ಫಲಾನುಭವಿಗಳಾಗ್ತಾ ಇನ್ನೊಂದು ಸರಿ ಮೆಸೇಜ್ನ ನಾವು ಸಿದ್ದರಾಮಯ್ಯ ನಮಗೆ ಕೊಟ್ಟರು. ಅದು ತುಂಬ ಸಂತೋಷದಂಥ ವಿಷಯ. ನಾವು ಅಂದ್ಕೊಂಡ್ವಿ ಇದು ಸುಳ್ಳು ಆಶ್ವಾಸನೆ, ನಮಗೇನು ಇದು ಬರೋಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನಮಗೆ ತುಂಬ ದಿನಗಳಿಂದ ನಾವು ನಿರಂತರವಾಗಿ ಹೋರಾಟನ ನಾವು ಮಾಡ್ತಾಯಿದ್ವಿ. ನಮ್ಮದೇ ಆದಂಥ ಒಂದು ಐಡೆಂಟಿ ಕಾರ್ಡ್ ಬೇಕು, ನಮಗೆ ಆಗಿ ಸ್ವಾವಲಂಬಿಯಾಗಿ ಬದುಕೋ ಕೆಲವು ಅವಕಾಶಗಳನ್ನ ಮಾಡಿಕೊಡಿ ಅಂತ. ಸೊ ಇವತ್ತಿನ ದಿನಗಳಲ್ಲಿ ನಮಗೆ ತುಂಬ ಖುಷಿ ಆಯಿತು. ಈ ಶಕ್ತಿ ಯೋಜನೆಯಲ್ಲಿ ನಾವು ಫಸ್ಟು ಫಲಾನುಭವಿಗಳಾದ್ವಿ. ಆಮೇಲಿಂದ ಗೃಹ ಜ್ಯೋತಿ ನಾವು ಫಲಾನುಭವಿಗಳಿದ್ವಿ. ಈಗ ಗೃಹಲಕ್ಷ್ಮಿಗೂ ಸಹ ನಮಗೆ ತುಂಬ ಅನುಕೂಲ ಆಯಿತು. ಅದರಲ್ಲಿ ಮೊದಲನೇದು ಗೃಹಲಕ್ಷ್ಮಿ ನನಗೇ ಬಂತು. ಸೊ ತುಂಬಾ ಖುಷಿಯಾದಂಥ ವಿಷಯ. ನಾವು ಈ ಒಂದು ಎಷ್ಟೋ ಜನ ಹೆಣ್ಮಕ್ಳು ಹೋಗಳಿಗೆ ಊಟ ಏನೇನೋ ಹಾಕ್ಸಿದ್ರೆ, ಬಟ್ ಅದೇ ರೀತಿ ನನ್ನ ಸಮುದಾಯದ ಜೊತೆ ನಾನು ಸೇರಿಕೊಂಡು ನಮಗೆ ಬಂದಿರೋಂಥ 2,000 ರೂಪಾಯಲ್ಲಿ ಸ್ವಲ್ಪ ದುಡ್ಡುಗಳನ್ನ ಹಾಕಿ ನಮ್ಮ ಸಿದ್ದರಾಮಯ್ಯ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಯಾರು ನಮ್ಮ ಸರ್ಕಾರದಲ್ಲಿ ನಮಗೆ ಒಳ್ಳೇದು ಮಾಡಿದರೆ ಅವ್ರ ಹೆಸರಲ್ಲೆಲ್ಲ ನಾವು ಅರ್ಚನೆಯನ್ನು ಮಾಡಿಸಿ ಇನ್ನು ಮುಂದಿನ 5 ವರ್ಷಗಳಲ್ಲಿ ನಿರಂತರವಾಗಿ 5 ವರ್ಷ ಅಲ್ಲ, ನಮ್ಮ ಒಂದು ಮಂಗಳಮುಖಿ ಸಮುದಾಯ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಅದೇ ಕಾಂಗ್ರೆಸ್ ಸರ್ಕಾರನೇ ಬರಲಿ, ಸಿಗಬೇಕಾದಂಥ ಸೇವಾ ಸೌಲಭ್ಯಗಳ ಕೊಡಲಿ ಅಂತೇಳಿ ನಾನು ಇದ್ರ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ಅದ್ರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಜಗದಾಂಬರವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಂಜನಗೂಡು ನಗರದ ದೇವಿರಮ್ಮನಹಳ್ಳಿ ಗ್ರಾಮದ ಶ್ರೀ ಶರಣ ಸಂಗಮ ಮಠದಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು, ಹಾವನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ದಕ್ಷಿಣ ಕಾಶಿ ನಂಜನಗೂಡು ನಗರದ ದೇವಿರಮ್ಮನಹಳ್ಳಿ ಗ್ರಾಮದ ಶ್ರೀ ಶರಣ ಸಂಗಮ ಮಠದಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು, ಮಠದ ಒಳ ಆವರಣದಲ್ಲಿ ಹೆಡೆ ಎತ್ತಿ ನಿಂತಿದೆ. ಶರಣ ಸಂಗಮ ಮಠದಲ್ಲಿ ನಾಗರ ಹಾವು ಕಂಡು ಶ್ರೀ ನಾಗರಾಜೇಂದ್ರ ಸ್ವಾಮೀಜಿಗಳು ನಮಸ್ಕರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ವನ್ಯಜೀವಿ ಸಂರಕ್ಷಕ ಗೋಳೂರು ಸ್ನೇಕ್ ಬಸವರಾಜ್ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದ ಶ್ರೀಗಳು, ಸ್ಥಳಕ್ಕೆ ಆಗಮಿಸಿದ ಗೋಳೂರು ಸ್ನೇಕ್ ಬಸವರಾಜ್ ಅವರು ಚಾಣಾಕ್ಷತನದಿಂದ ನಾಗರ ಹಾವನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ಇನ್ನು ನಾಗರ ಹಾವನ್ನು ಕಾಡಿಗೆ ಬಿಟ್ಟಿದ್ದಾರೆ.
ನಾಗರಾಜ ನಾನು ಡಬ್ಬ ಡಬ್ಬ ಹಾಂ ಡಬ್ಬ ಭರತ ಸಚಿನ್ ಭರತ ಮೈಸೂರಿನಲ್ಲಿ ವೇಶ್ಯಾವಾಟಿಕೆ ಅಡ್ಡದ ಮೇಲೆ ದಾಳಿ ನಡೆಸಿದ ಪೊಲೀಸರು 5 ಮಹಿಳೆಯರನ್ನು ರಕ್ಷಣೆ ಮಾಡಲಾಗಿದ್ದು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ವೇಶ್ಯಾವಾಟಿಕೆ ಅಡ್ಡದ ಮೇಲೆ ಪೊಲೀಸರಿಂದ ದಾಳಿ ನಡೆಸಲಾಗಿದೆ. ಪೊಲೀಸರು 2 ಬಂಧಿಸಿ 5 ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ಹೆಬ್ಬಾಳು ಪೊಲೀಸ್ ಠಾಣೆ ಬಳಿ ಬಸವನಗುಡಿ ವೃತ್ತದ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದರು. ಒಡನಾಡಿ ಸಂಸ್ಥೆ ಮುಖ್ಯಸ್ಥ ಸ್ಟ್ಯಾನ್ಲಿ ಪರಶ್ ಅವರಿಗೆ ಸಿಕ್ಕ ಖಚಿತ ಮಾಹಿತಿಯಿಂದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನ ಎಸಿಪಿ ಗಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಮನೆಯಲ್ಲಿದ್ದ ಹಾಸನ, ಮೈಸೂರು, ಕೆಆರ್ ಮೂಲದ 5 ಮಹಿಳೆಯರನ್ನ ರಕ್ಷಿಸಿದ್ದಾರೆ. ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಉಮಾ ಮತ್ತು ಓರ್ವ ಗ್ರಾಹಕರನ್ನ ಬಂಧಿಸಿ ಹೆಬ್ಬಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಕಬ್ಬು ಕಟಾವು ಮಾಡುತ್ತಿದ್ದ ವೇಳೆ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾಗಿದ್ದು ಕೂಲಿ ಕಾರ್ಮಿಕರೇ ಚಿರತೆ ಮರಿಗಳನ್ನು ರಕ್ಷಿಸಿರುವ ಘಟನೆ ಮೈಸೂರಿನ ಆಯರಹಳ್ಳಿಯಲ್ಲಿ ನಡೆದಿದೆ. ಕಬ್ಬು ಕಟಾವು ಮಾಡುತ್ತಿದ್ದ ವೇಳೆ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಮರಿಗಳು ಪ್ರತ್ಯಕ್ಷವಾಗಿದ್ದು ಕೂಲಿ ಕಾರ್ಮಿಕರಿಂದ 3 ಮರಿ ಚಿರತೆಗಳನ್ನು ರಕ್ಷಣೆ ಮಾಡಲಾಗಿದೆ. ಮೈಸೂರು ತಾಲೂಕಿನ ಆಯರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಕಬ್ಬಿನ ಗದ್ದೆಯಲ್ಲಿ ಮರಿ ಹಾಕಿ ಹೊರಹೋಗಿದ್ದ ತಾಯಿ ಚಿರತೆ ಇದೀಗ ಗ್ರಾಮದ ಸುತ್ತಮುತ್ತ ಚಿರತೆ ಭೀತಿ ಎದುರಾಗಿದೆ. ಇನ್ನು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದ ಕೂಡಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಬ್ಲಿಕ್ ಎಕ್ಸ್‌ಪ್ರೆಸ್‌ನಲ್ಲಿ ಒಂದು ಸಣ್ಣ ವಿರಾಮ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಹನುಮ ಜಯಂತಿ ಮಹೋತ್ಸವ ಹಿನ್ನೆಲೆ ಮೈಸೂರಿನಲ್ಲಿ ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮೈಸೂರು ನಗರದ ಒಂಟಿಕೊಪ್ಪಲ್ನ ಕಾಳಿದಾಸ ರಸ್ತೆಯಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಸಮಿತಿ ವತಿಯಿಂದ 83ನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇನ್ನು ಹನುಮ ಜಯಂತಿ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ. ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಪುಣ್ಯನಾಂದಿ, ಕಳಶ ಸ್ಥಾಪನೆ, ಯೋಗಶಾಲೆ ಪ್ರವೇಶ, ಮುಂಜಾನೆ ದೇವರಿಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಶ್ರೀ ಗಣಪತಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ,
ನವಗ್ರಹ ಮೃತ್ಯುಂಜಯ ಹೋಮ ಸೇರಿದಂತೆ ಮಹಾಮಂಗಳಾರತಿ ಮಾಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆಗಮಿಸಿದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿಸಲಾಯಿತು. ಮೈಸೂರು ಮಹಾಲಿಂಗ ಮತ್ತು ತಂಡದವರಿಂದ ಜಾನಪದ ಗೀತೆ ಮತ್ತು ಭಕ್ತಿ ಗೀತೆಗಳನ್ನು ಹಾಡಿ ಭಕ್ತರನ್ನು ರಂಜಿಸಿದರು. ಕಲಾವಿದರಾದ ಮೈಸೂರು ಮಹಾಲಿಂಗ, ದಿವ್ಯಾ, ಪ್ರಿಯಾ, ಚಿನ್ಮಯ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅಲ್ಲಿ ಮಕೀರುತಿ ಎಲ್ಲಿ ನೋಡಿದರಲ್ಲಿ ಕೂಡಿರುವ ಶ್ರೀಪತಿ ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ 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 ಎಲ್ಲಿರುವೆ ತಂದೆ ಬಾರೋ ಸೀತಾರಾಮ ಮಾನವೇನಪಮಾನವೇನು ಶ್ರೀನಿವಾಸ ನಿನ್ನ ಚರಣ ಮಾನವೇನಪಮಾನವೇನು ಶ್ರೀನಿವಾಸ ನಿನ್ನ ಚರಣ ನಂಬಿ ಮೊರೆಯುವ ತುಂಬಿ ನಾನು ನಂಬಿ ಮೊರೆಯುವ ತುಂಬಿ ನಾನು ಮಾನವೇನಪಮಾನವೇನು ಶ್ರೀನಿವಾಸ ನಿನ್ನ ಚರಣ ಮಾನವೇನಪಮಾನವೇನು ಶ್ರೀನಿವಾಸ ನಿನ್ನ ಚರಣ ನಂಬಿದ ಭಕ್ತರ ಮನೆಯ ಪಾದಾದಿ ನಾಡೋ ಗುರುವೆ ಮಂಗಳಾರತಿಯ ಬೆಳಗಿರು ಆ ದೇವರಿಗೆ ಹೂವ ಚೆಲ್ಲಾಡ ಬಂದಿರೋ ಹುಟ್ಟಾದೆ ಉತ್ತರ ದೇಶ ಬೆಳೆದಾದೆ ಕತ್ತಲ ರಾಜ ಹುಟ್ಟಾದೆ ಉತ್ತರ ದೇಶ ಬೆಳೆದಾದೆ ಕತ್ತಲ ರಾಜ ಪುತ್ತೂರು ಮಠವ ಸೇರಿ ಪುತ್ತೂರು ಮಠವ ಸೇರಿ ಏಳು ಮಲೆಯಲ್ಲಿನ ಗುರುವೆ ಪುತ್ತೂರು ಮಠವ ಸೇರಿ ಏಳು ಮಲೆಯಲ್ಲಿನ ಗುರುವೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿಕಾರಗೊಳಿಸಿರುವುದನ್ನು ಖಂಡಿಸಿ ಸರಗೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು.
ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನು ವಿರೂಪಗೊಳಿಸಿದ ವ್ಯಕ್ತಿಯನ್ನು ಗಡೀಪಾರು ಮಾಡಿ ಆತನಿಗೆ ಶಿಕ್ಷೆ ನೀಡಬೇಕೆಂದು ಸರಗೂರಿನಲ್ಲಿ ಇಂದು ವೀರಶೈವ ಮಹಾಸಭಾದಿಂದ ಸಮಾಜದ ಮುಖಂಡರು ಮಠಾಧೀಶರು ಪಾಲ್ಗೊಂಡು ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸರಗೂರು ಪಡವಲ ವಿರಕ್ತ ಮಠದ ಸ್ವಾಮೀಜಿಗಳಾದ ಮಹಾದೇವ ಸ್ವಾಮಿಗಳು ಹಾಗೂ ಹಂಚಿಪುರ ಮಠದ ಶ್ರೀ ತೋಟಂದಾರ್ಯ ಸ್ವಾಮಿಗಳು ಎಲ್ಲ ಸಮಾಜದ ಹಿರಿಯ ಮುಖಂಡರು ಗಣ್ಯರು ಪಾಲ್ಗೊಂಡು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಮಾನ್ಯ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಮಾತಿಗೆ ಮನವಿಗೆ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ದಯಮಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದು. ಯಾರು ವಿರೂಪಗೊಳಿಸಿದ ವ್ಯಕ್ತಿ ಕಿಡಿಗೇಡಿ ಅವನಿಗೆ ಇಡೀ ರಾಜ್ಯದಿಂದ ಗಡೀಪಾರಾಗಬೇಕು. ಜೊತೆಗೆ ಮುಂದೆ ಎಲ್ಲ ಮಹನೀಯರು ಶಿವಕುಮಾರ ಸ್ವಾಮೀಜಿ ಅವರು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಇರ್ಬೋದು, ಎಲ್ಲ ನಾಡು ಕಂಡ 21ನೇ ಶತಮಾನದ ಒಬ್ಬ ಶ್ರೇಷ್ಠ ಗುರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಪುತ್ಥಳಿಗೆ ಬೆಂಗಳೂರಿನ ಗಿರಿನಗರದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ, ಅಂದರೆ ಅವರ ಪುತ್ಥಳಿಯನ್ನು ವಿರೂಪಗೊಳಿಸಿರುವಂತಹ ಅದನ್ನು ಖಂಡಿಸಿ ಸರಗೂರು ತಾಲೂಕಿನ ಲಿಂಗಾಯತ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತು ಇಡೀ ವಿಶ್ವ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಪ್ರತಿ ಕ್ಷಣವೂ ಕೂಡ ನೆನಪು ಮಾಡಿಕೊಳ್ಳುತ್ತೆ. ಯಾಕಂದರೆ ಅವರು ಹಾಕಿ ಹೋಗಿರುವಂತಹ ಆದರ್ಶಗಳು ಮತ್ತು ಅವರು ಕಡು ಬಡವರಿಗೆ ಮತ್ತು ಬಡವ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಅಂದರೆ ಅನ್ನ, ವಸತಿ ಮತ್ತು ಜ್ಞಾನ ಮೂರನ್ನೂ ಕೂಡ ನೀಡಿದಂತಹ ಒಬ್ಬ ಶ್ರೇಷ್ಠ ಸಂತರವರು, ಶ್ರೇಷ್ಠ ದಾರ್ಶನಿಕರವರು. ಅಂತಹ ಸಂತರ ಪರಮ ಪೂಜ್ಯರ ಒಂದು ಪುತ್ಥಳಿಗೆ ವಿರೂಪಗೊಳಿಸಿರುವಂತಹದ್ದು ನಮಗೆಲ್ಲರಿಗೂ ಕೂಡ ಇಡೀ ವೀರಶೈವ ಲಿಂಗಾಯತ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜಗಳಿಗೂ ಕೂಡ ಅದು ನೋವಿನ ಸಂಗತಿ. ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಭಾರತದಾದ್ಯಂತ ಈ ಹೋರಾಟ ನಡೀತಾ ಇರುವಂಥದ್ದು. ಹಾಗಾಗಿ ಅಂತಹ ವಿಕೃತಗೊಳಿಸಿದಂತಹ ವ್ಯಕ್ತಿಗೆ ತಕ್ಷಣವೇ ಒಂದು ಸೂಕ್ತ ಕ್ರಮ ಕೈಗೊಂಡು ಶಿಕ್ಷೆ ಆಗಬೇಕು ಮತ್ತು ಜೊತೆಗೆ ಅವನನ್ನು ಗಡೀಪಾರು ಮಾಡಿ ಆ ಒಂದು ದುರ್ಘಟನೆಗೆ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದಂಥದ್ದು ಅದು ಎಲ್ಲರ ಕರ್ತವ್ಯ ಅಂತ ನಾವಾದರೂ ತಿಳ್ಕೊಂಡು, ಮತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಇಡೀ ವಿಶ್ವವೇ ಇವತ್ತು ಅವರನ್ನು ಸ್ಮರಣೆ ಮಾಡುತ್ತೆ. ಇಡೀ ವಿಶ್ವದಾದ್ಯಂತ ಅವರ ಒಂದು ಕೊಡುಗೆಗಳನ್ನು ನೆನಪು ಮಾಡಿಕೊಳ್ಳುತ್ತೆ. ಯಾಕೆ ಅಂತಂದರೆ ಅವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಮಠದಲ್ಲಿ ಇಟ್ಕೊಂಡು ಅವರಿಗೆ ತ್ರಿವಿಧ ದಾಸೋಹದ ಮುಖಾಂತರ ಬೇರೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಮಾಡಿಕೊಟ್ಟಂಥವರು. ಮತ್ತು ಜೊತೆಗೆ ಎಲ್ಲ ಕೇವಲ ವೀರಶೈವ ಲಿಂಗಾಯತ ಸಮಾಜದ ಅಷ್ಟೇ ವ್ಯಕ್ತಿಗಳನ್ನಲ್ಲ, ಎಲ್ಲ ಸಮಾಜದ ಕಡು ಬಡವರಿಗೂ ಕೂಡ ಆಶ್ರಯ ನೀಡಿದಂಥ ಒಬ್ಬ ಶ್ರೇಷ್ಠ ಸಂತರವರು. ಹಾಗಾಗಿ ಅಂತಹ ವ್ಯಕ್ತಿಯ ಅಂತಹ ಪರಮ ಪೂಜ್ಯರ ಮತ್ತು ಜೊತೆಗೆ ಶತಾಯುಷಿಗಳು 111 ವರ್ಷಗಳು ಬದುಕಿ ಬಾಳಿ ಈ ಜೀವಮಾನವನ್ನೆಲ್ಲ ಸಮಾಜೋದ್ಧಾರಕ್ಕಾಗಿ, ಎಲ್ಲ ಸಮಾಜದ ಉದ್ಧಾರಕ್ಕಾಗಿ ಮೀಸಲಿಟ್ಟಂತಹ ಒಬ್ಬ ಶ್ರೇಷ್ಠ ಸಂತರ ಪರಮ ಪೂಜ್ಯರ ಒಂದು ಪುತ್ಥಳಿಗೆ ಹಾನಿ ಮಾಡಿರುವಂಥದ್ದು ನಮಗಾದರೂ ಕೂಡ ಬಹಳ ನೋವಿನ ಸಂಗತಿ. ಅದು ಎಲ್ಲ ಸಮಾಜದ ನೋವಿನ ಸಂಗತಿ. ಆ ನೋವನ್ನು ಇಲ್ಲಿ ಈ ಪ್ರತಿಭಟನೆಯ ಮುಖಾಂತರ, ಶಾಂತಿಯುತ ಪ್ರತಿಭಟನೆಯ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ತೋರಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಅಂಥ ಒಂದು ವ್ಯಕ್ತಿಗೆ ಸೂಕ್ತವಾದಂಥ ಕ್ರಮ ಕೈಗೊಂಡು ಶಿಕ್ಷೆಯನ್ನು ನೀಡಿ ನಮಗೆಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಇನ್ನೆಂದೂ ಸಹ ಇಂಥ ಘಟನೆಗಳು ಮರುಕಳಿಸದಂತೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾದಂಥದ್ದು ನಮ್ಮೆಲ್ಲರ ಆಗ್ರಹ ಅಂತ ನಾವು ಈ ಮೂಲಕ ತಿಳಿಸ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ. ಹಂಚಿಪುರ ಶ್ರೀ ಸಿದ್ದಲಿಂಗೇಶ್ವರ ಮಠದ ತೋಂಟದಾರ್ಯ ಸ್ವಾಮಿಗಳಂತ ನಮ್ಮ ಈ ಒಂದು ಏನು ಈ ನಾಡಿನ ಜನ ಕಂಡಂಥ ನಡೆದಾಡುವ ದೇವರು ಎಂಬ
ಒಂದು ಪ್ರಖ್ಯಾತಿ ಅಂದರೆ ಯಾವುದೇ ಒಂದು ಗೌರವ ಪ್ರಶಸ್ತಿ ಅದಕ್ಕೆಲ್ಲ ನಿವೇದಿತರಾಗಿ ಡಾಕ್ಟರ್ ಕುಮಾರ ಮಹಾಸ್ವಾಮಿಗಳವರು ಸಮಾಜಕ್ಕೆ ಸಮುದಾಯಕ್ಕೆ ಸೀಮಿತವಾದವರಲ್ಲ. ಅವರು ಹಿಂದೂ ಸಮಾಜ, ಕ್ರೈಸ್ತ, ಮುಸಲ್ಮಾನರು ಎಲ್ಲ ಸಮಾಜಕ್ಕೂ ಕೂಡ ಎಲ್ಲ ಸಮಾಜದ ಆಸ್ತಿ ಅವರು. ಇವತ್ತು ನಮ್ಮ ನಾವು ವೀರಶೈವ ಸಮಾಜ ಏನಿದೆ ಪ್ರತಿಯೊಂದಕ್ಕೂ ಆದರ್ಶವಾಗಿರುವಂತಹ ಪ್ರತಿಯೊಂದು ಸಮಾಜಕ್ಕೂ ಆದರ್ಶವಾಗಿರುವಂತಹ ಒಂದು ಸಮಾಜ ನಮ್ಮದು. ನಾವು ವ್ಯಕ್ತಿ ಅಂದರೆ ಈ ಸಮಾಜದಲ್ಲಿ ಎಲ್ಲ ಕಡು ಬಡವರು ಏನು ಇಲ್ಲ ಅಂತ ಈಗ 15ರಿಂದ 20,000 ಜನ ಮಕ್ಕಳಿಗೆ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾದಾನ, ಆಶ್ರಯ, ದಾಸೋಹ, ಏನು ಹಸಿವು ಏನಿದೆ ಎಲ್ಲವನ್ನು ನೇಮಿಸಿದಂಥ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರ ಪುತ್ಥಳಿಗೆ ಏನು ಒಂದು ವಿಕೃತ ಮನಸ್ಸಿನಿಂದ ವ್ಯಕ್ತಿ ಇದು ಮಾಡಿದ್ದಾನೆ. ಅದು ತುಂಬ ಖಂಡನೀಯ. ಎಲ್ಲರಿಗೂ ಕೂಡ ಅದು ಮನಸ್ಸಿಗೆ ನೋವಾಗಿದೆ. ಇದು ಒಂದು ಸಮಾಜ ಹೋರಾಡುವಂಥದ್ದಲ್ಲ, ಪ್ರತಿಯೊಂದು ಸಮಾಜವನ್ನು ಕೂಡ ಒಗ್ಗೂಡಿಸಿ ಆ ವ್ಯಕ್ತಿಗೆ ತುಂಬ ಏನು ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಅಂದರೆ ನಮ್ಮ ಸಮಾಜ ಏನು ಅಂದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡುವಂಥದ್ದೇ. ಆದರೆ ಈ ನಿಟ್ಟಿನಲ್ಲಿ ನಾವು ಏನು ಯೋಚನೆ ಮಾಡಬೇಕಾಗಿದೆ, ಅವನು ಹಾಗಂತ ನಾವು ಎಲ್ಲದಕ್ಕೂ ತಲೆಬಾಗಕ್ಕಾಗಲ್ಲ. ಅವನು ಮಾಡಿರುವಂಥದ್ದು ಅದಕ್ಕೆ ನಾವೆಲ್ಲ ಖಂಡಿಸಿ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಇಲ್ಲೆಲ್ಲ ನೆಲೆದಿರುವಂಥ ಭಕ್ತರಲ್ಲಿ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.